ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಡೇ 7 ಮಿನಿ ಲಾಗ್. ಇವತ್ತು ಮಧ್ಯಾಹ್ನದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಕ್ಕಿಲ್ಲ. ಸೊ ಮಾಮೂಲಿ ಏರೋಬಿಕ್ಸ್ಗೆ ಹೋಗೋದು ಬರೋದು, ಮತ್ತು ಬೆಳಗ್ಗೆ ತಿಂಡಿಗಳು ಮಾಡೋದು, ಅದಾದಮೇಲೆ ಶಾಪ್ಗೆ ಹೋಗಿ ಮತ್ತೆ ಮಧ್ಯಾಹ್ನ ಬಂದು ಇವತ್ತು ಸಾಂಬಾರು ನಾನು ಮಾಡ್ತಾಯಿದ್ದೀನಿ. ಯೂಶ್ವಲಿ ನಮ್ಮ ಅಮ್ಮನೇ ಸಾಂಬಾರು ಮಾಡಿರ್ತಾರೆ. ಇವತ್ತು ಮಜ್ಜಿಗೆ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಮಜ್ಜಿಗೆ ಸಾರು. ನಮ್ಮ ಕಡೆ ಹೇಗೆ ಮಾಡ್ತಾರೆ ನೋಡಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ಒಂದು ಮಸಾಲ ರೆಡಿ ಮಾಡ್ಕೋಬೇಕು. ಒಂದು ಇಡೀ ಆಗುವಷ್ಟು ಅಕ್ಕಿನ ನೆನೆಸ್ಬೇಕು. ಒಂದು 1/4 ಗಂಟೆ 20 ನಿಮಿಷ ನೆನೆಸಿದ್ರೆ ಸಾಕು. ಅದಕ್ಕೆ ಸ್ವಲ್ಪ ಹುರ್ಗಡ್ಲೆ, ಜೀರಿಗೆ, ಸಾಂಬಾರು ಪುಡಿ ರೆಸಿಪಿ ಬೇಕಂತಂದರೆ ನಾನು ಲಾಗ್ಸ್ನಲ್ಲಿ ಚೆಕ್ ಮಾಡಿದ್ರೆ ಅದರಲ್ಲಿರುತ್ತೆ. ಹುಳಿ ಸಾರು ಪುಡಿ ಅಂತ ನಮ್ಮ ಕಡೆ ಮಾಡ್ತೀವಿ. ಅದನ್ನು ರುಬ್ಬಿಟ್ಕೋಬೇಕು. ಇದೇ ಅದು ಮಸಾಲ. ಅದಾದಮೇಲೆ ಮಜ್ಜಿಗೆ ಅಥವಾ ಮೊಸರು ಇದ್ದರೆ ಮೊಸರನ್ನ ಮಜ್ಜಿಗೆ ಮಾಡಿಕೊಂಡು ಇಟ್ಕೋಬೇಕು. ಇನ್ನು ಒಂದು ಪ್ಯಾನ್ಗೆ ಸಾಸಿವೆ, ಕರ್ಬೇವಿನ ಸೊಪ್ಪು, ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕಿ ಫ್ರೈ ಮಾಡಿ, ಅದಾದಮೇಲೆ ನಾವೇನು ಮಸಾಲ ಮಾಡಿರ್ತೀವಲ್ಲ ಅದನ್ನು ಮಜ್ಜಿಗೆಗೆ ಮಿಕ್ಸ್ ಮಾಡಿಬಿಟ್ಟಾದರೂ ಹಾಕ್ಬೋದು. ಅಥವಾ ಹಾಗೆ ಸಪ್ರೇಟಾಗಿ ಫಸ್ಟು ಮಸಾಲ ಒಂದು ಸಲ ಹಾಕಿ ಅಥವಾ ಮಜ್ಜಿಗೆ ಇನ್ನೊಂದು ಸಲ ಹಾಕಿ ಚೆನ್ನಾಗಿ ಕುದಿಸಿದ್ರೆ ಮಜ್ಜಿಗೆ ಸಾರು ರೆಡಿ. ನಮ್ಮ ಕಡೆ ಈ ಥರ ಮಾಡ್ತಾರೆ. ಕೆಲವ್ರ ಕಡೆ ಇನ್ನೂ ಬೇರೆ ಬೇರೆ ಥರ ಮಾಡ್ತಾರೆ. ನಮ್ಮ ಅತ್ತೆ ಮನೆ ಅವ್ರದ್ದು ಬೇರೆ ಥರನೇ ಇರುತ್ತೆ ಮಜ್ಜಿಗೆ ಸಾರು. ಈ ಥರ ಸಾಂಬಾರು ನಮ್ಮ ಮನೆಯಲ್ಲಿ ಇಷ್ಟ, ನಮ್ಮ ಅಪ್ಪಗೆಲ್ಲ. ಇದೆಲ್ಲ ತುಂಬ ಈಸಿ ಸಾಂಬಾರುಗಳು, ಹಂಗೆ ಲೈಟಾಗಿರುತ್ತೆ ಸಾರು. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗೋಲ್ಲ. ಸೊ ಯಾರಿಗೆ ಇಷ್ಟ ಆಗುತ್ತೆ ಅವ್ರು ತಿನ್ಬೋದು. ಇಷ್ಟ ಆಗದಿರೋರು ಮತ್ತೆ ಇನ್ನೊಂದು ರೌಂಡು ನೈಟ್ ಒಂದು ಸಾಂಬಾರು ಮಾಡಿದ್ವಿ. ಆ ವಿಡಿಯೋನ ನಾನು ಇಲ್ಲಿ ಅಪ್ಲೋಡ್ ಮಾಡಿಲ್ಲ. ಸೊ ಹುಳಿಯಾಗಿ ಚೆನ್ನಾಗಿರುತ್ತೆ ಇದು. ಅನ್ನಕ್ಕೆ ಮುದ್ದೆ ಕೂಡ ತಿನ್ಬೋದು. ಸೊ ನಮ್ಮ ತಂದೆ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ, ಅಜ್ಜಿದಿರು ಅಷ್ಟೇ. ಈ ಬಜ್ಜಿ ಸಾರು ಮತ್ತು ಈ ಥರ ಮಜ್ಜಿಗೆ ಸಾರು ಇದನ್ನೆಲ್ಲ ಹಳ್ಳಿ ಕಡೆ ಜಾಸ್ತಿ ಮಾಡ್ತಾ ಇರ್ತಾರೆ. ಸೊ ಅದನ್ನು ಇವಾಗಲೂ ಇಷ್ಟಪಟ್ಟು ಕೆಲವು ಸಲ ಈ ಥರ ಎಲ್ಲ ಮಾಡ್ತಾ ಇರ್ತೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿದ್ರೆ ರೆಡಿ ಮಜ್ಜಿಗೆ ಹುಳಿ. ಸೊ ನೀವೊಂದು ಸಲ ಟ್ರೈ ಮಾಡಿ. ಮತ್ತು ನಾನು ಜಾಸ್ತಿ ಲೈವ್ಗೆ ಯಾಕೆ ಬರ್ತಿಲ್ಲ ಅಂತಂದರೆ ಟೈಮ್ ಸಾಕಾಗ್ತಾಯಿಲ್ಲ. ಏನಾದರೂ ಟೈಮ್ ಇದ್ದರೆ ಮಾಡೋಣ ಅಂತ ಅಂದ್ಕೊತೀನಿ. ಹಂಗಂಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇನ್ನು ಸಂಜೆ ಆಗ್ತಿದ್ದಂಗೆ ನನ್ನ ಮಗಳು ಮುಂದೆ ಕೂತ್ಕೊಂಡು ಓದಿಸೋದೇ ಆಗೋಗ್ಬಿಡುತ್ತೆ. ಇನ್ನೇನು ಮುಗಿಯುತ್ತೆ ಅಂತಂದರೆ 3 ಅವರ್ಸ್ ತನಕನೂ ಆಗೋಗುತ್ತೆ. ಒಂದೊಂದು ಸಲ ಓದಿಸ್ಕೊಂಡೇ ಕೂತ್ಕೊಂಡ್ಬಿಟ್ಟಿರ್ತೀನಿ. ಇವತ್ತಿನ ದಿನ ಇಷ್ಟೇ. ಮತ್ತೆ ನೆಕ್ಸ್ಟ್ ಡೇ ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.